ಶ್ರೀಮಂತ ಮಾಡಿ ಅವರ ಮಾತುಗಳಲ್ಲಿ ಅಂಥ ಸಾಮರ್ಥ್ಯ, ಅಷ್ಟೇ ಜ್ಞಾನದ ಬೆಳಕು, ಅಷ್ಟಲ್ಲ ಅನುಭವದ ಸರಿ ಅದರಲ್ಲಿ. ಆದ್ದರಿಂದಲೇ ಅವರನ್ನ ನೆನಪ ಮಾಡಿಕೊಳ್ಳೋದು ಒಂದು ಪವಿತ್ರ ಕೆಲಸ. ಅವರ ಮಾತುಗಳನ್ನು ಮೆಲುಕು ಹಾಕೋದು ಅದಕ್ಕಿಂತಲೂ ಪವಿತ್ರವಾದ. ಅವರ ಶಿಷ್ಯ ವರ್ಗ ಜಗತ್ತಿನಲ್ಲೆಲ್ಲ ಹರವಿಕೊಂಡಿದ್ದಾರೆ. ಎಲ್ಲರೂ ಯೋಗ ಪ್ರಿಯರು, ಅಷ್ಟು ಒಳ್ಳೆಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅಂಥ ತಪಸ್ವಿಗಳ ನೆನಹಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ. ಪೂಜ್ಯರು ಬಂದರು, ಈ ನಾಡಿನ ಶ್ರೇಷ್ಠ ವಿಜ್ಞಾನಿ ಸಂತರು ಬಂದರು, ಆ ಬಳಿಕ ಇಲ್ಲಿಯ ಈ ಭಾಗದ ಎಲ್ಲ ಹಿರಿಯರು, ಅಷ್ಟೇ ಅಲ್ಲ ಗುರುಲಿಂಗ ಕಾಸ್ತೆಯವರಂಥ ಮಹಾನುಭಾವರು. ಅವರ ಮಾರ್ಗದರ್ಶನದಲ್ಲಿ ಈ ತಪೋವನ ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ, ಬೆಳೀತಾ ಇದೆ. ತಾವೆಲ್ಲ ಅನುಭವಿಸಬೇಕು. ಇದು ಮಠ ಅಲ್ಲ, ಇದು ತಪೋವನ ಅಂತ ಅವರೇ ಹೆಸರಿಟ್ಟಿದ್ದು. ಇದು ಇಲ್ಲಿರುವ ಪ್ರತಿ ಗಿಡ ವೃಕ್ಷ ಪವಿತ್ರ. ಅದರ ಕೆಳಗೆ ಒಂದು ಕ್ಷಣ ಕೂತ್ರ ಮನಸ್ಸು ಸ್ತಬ್ಧಾಗಬೇಕು, ಶಾಂತ ಆಗಬೇಕು. ಅದೇ ತಪಸ್ಸು. ಎಲ್ಲವನ್ನ ಮರೆಸೋದೇ ತಪಸ್ಸು. ಅವರ ಮಾತುಗಳು ಎಲ್ಲವನ್ನ ಮರೆಸಿರು. ಈ ಕ್ಷೇತ್ರದಲ್ಲಿ ಬಂದು ನೀವು ಪ್ರವೇಶ ಆದ ಕ್ಷಣವೇ ಮನೆ ಮರೆಸದೆ, ಪ್ರಪಂಚ ಮರೆತು ಹೋಗ್ತದೆ, ಎಲ್ಲವೂ ಮರೆತು ಹೋಗ್ತದೆ. ಯಾವುದೋ ಒಂದು ಬಗೆಯ ಅದ್ಭುತ ಯೋಗ ಮನಸ್ಸನ್ನು ತುಂಬಿಕೊಳ್ತದೆ. ಆದ್ದರಿಂದಲೇ ಇದಕ್ಕೆ ತಪೋವನ ಅಂತ ಹೆಸರಾಕೊಟ್ರು. ಅದೇ ರೀತಿ ಇದು ಬೆಳೆಯೋದು. ಕಟ್ಟಡಗಳ ಮಹತ್ವದ್ದಲ್ಲ, ಇಲ್ಲಿಯ ವಾತಾವರಣ ಬಹಳ ಮಹತ್ವದ್ದು. ತಪಸ್ವಿಗಳು ಅತ್ಯಂತ ಪ್ರೀತಿಸಿದ್ದು ಕಟ್ಟಡಗಳನ್ನೆಲ್ಲ. ಅವರಿರೋದಕ್ಕ ಏನೂ ಇರಲಿಲ್ಲ, ಸುಮ್ಮನೆ ಊಟಕ್ಕಾಗಿ ಒಂದಿಷ್ಟು, ಇರೋದಕ್ಕಾಗಿ ಒಂದು 4 ಕೋಣೆ ಬಿಟ್ಟರೆ ಏನೂ ಇರಲಿಲ್ಲ. ಆದರೆ ಅವರು ಅತ್ಯಂತ ಪ್ರೀತಿಸಿದ್ದು ಈ ಹಚ್ಚ ಹಸಿರಾದಂಥ ವೃಕ್ಷಗಳನ್ನು. ಯಾಕೆ? ವೃಕ್ಷಗಳು ಯಾವಾಗಲೂ ಯೋಗಸ್ಥ ಅಂತ ಅವರು ಹೇಳ್ತಿದ್ರು. ಎಷ್ಟು ಶಾಂತ, ಬಿಸಿಲ ಇರಲಿ, ಮಳೆ ಇರಲಿ, ಚಳಿ ಇರಲಿ, ಒಂದು ವೃಕ್ಷ ತಪಸ್ವಿಯಂತೆ ಶಾಂತವಾಗಿರ್ತದೆ. ಅದು ಯೋಗಸ್ಥವಾಗಿರ್ತದೆ. ನಿಸರ್ಗವೇ ಯೋಗಸ್ಥವಾಗಿರ್ತದೆ. ಅಂಥ ನಿಸರ್ಗದ ಮಧ್ಯ ನಾವು ಒಂದು ಕ್ಷಣ ಕೂತು ನಾವು ಯೋಗಸ್ಥರಾಗಿರೋದು. ಪ್ರಪಂಚದಲ್ಲಿ ಎಲ್ಲವೂ ಬರ್ತಾವ, ಕಷ್ಟ ನಷ್ಟ ಬರ್ತಾವ, ದುಃಖದ ಕ್ಷಣಗಳಿವೆ, ನಷ್ಟದ ಕ್ಷಣಗಳಿವೆ. ಎಲ್ಲ ಕ್ಷಣಗಳ ಮಧ್ಯದಲ್ಲಿ ವೃಕ್ಷ ಹೆಂಗ ಶಾಂತವಾಗಿರ್ತದೆ, ಹಂಗೆ ಪ್ರಪಂಚದ ಮಧ್ಯದಲ್ಲಿ ಶಾಂತವಾಗಿರುವಂತಹ ಯೋಗವನ್ನು ಕೊಟ್ಟವರು ಕುಮಾರಸ್ವಾಮಿಗಳು. ಇರಬೇಕು ಈ ಜಗತ್ತಿನಲ್ಲಿ, ಎಲ್ಲ ಇರಬೇಕು. ನಮಗೆ ಬೇಡಾದ ಸಂಗತಿಗಳಿರಬೇಕು, ಆದರೆ ಮನಸ್ಸು ತ್ರಸ್ತವಾಗಿರಬಾರದು. ಅದು ಬಹಳ ಮಹತ್ವದ್ದು. ಮನಸ್ಸು ಶಾಂತವಾಗಿರಬೇಕು. ಈಗ ನೋಡಬೇಕು ತಾವು, ಒಂದು ಬೆಳದಿಂಗಳ ಅಂತ ಬೀಳ್ತದೆ, ಎಷ್ಟು ಶಾಂತವಾಗಿರ್ತದೆ. ಆದರೆ ಸೂರ್ಯನ ಬಿಸಿಲ ಆ ಚಂದ್ರನ ಮೇಲೆ ಬಿದ್ದಾಗ ಅತ್ಯಂತ ಕಾವು. ಆದರೆ ಚಂದ್ರದಿಂದ ಹೊರಗೆ ಬಂದ ಬೆಳಕ ಮಾತ್ರ ಅತ್ಯಂತ ಶೀತ, ಶಾಂತ, ಸೌಮ್ಯ. ಹಂಗೆ ಸಂಸಾರದ ತಾಪ ಎಷ್ಟಾದ್ರೆ ಏನಾಯಿತು, ನಮ್ಮ ಮನಸ್ಸು ಪ್ರಶಾಂತವಾಗಿರಬೇಕನ್ನೋದು ಅವರ ಸಂದೇಶ. ಇದು ಕಲಿಬೇಕು ಮನುಷ್ಯ. ಅದಕ್ಕಾಗಿ ಅವರೊಂದು ಸುಂದರ ಯೋಗದ ಒಂದು ರೀತಿಯನ್ನ ತಮಗೆಲ್ಲ ಹೇಳಿದರು. ಅವರ ಯೋಗ ಅಂದ್ರೆ ಬಹಳ ಸುಂದರವಾದ ಯೋಗ, ಸರಳಾದ ಯೋಗ. ನಿಮಗೆ ಗೊತ್ತಿರಬೇಕು. ಅದು ಏನು ಅಂದ್ರೆ, ಮನಸ್ಸು ಮೇಲೆ ಮೇಲೆ ಏರ್ತಾ ಇರಬೇಕು, ಭಗವಂತನ ಕರುಣೆ ಕೆಳಗಿಳಿತಾ ಇರಬೇಕು. ಎರಡರ ಮಧ್ಯ ಯೋಗ ಆಗಬೇಕು, ಆವಾಗ ಪರಮ ಶಾಂತಿ ಉಂಟಾಗ್ತದೆ. ಇದು ಕುಮಾರಸ್ವಾಮಿಗಳ ಯೋಗ. ಇದು ಆಸ್ಪಿರೇಷನ್. ಇಟ್ ಲಿಫ್ಟ್ಸ್ ದ ಮೈಂಡ್ to the spiritual heights.
and the grace is to come down. ಇವೆರಡು ಎಲ್ಲಿ ಮಿಶ್ರ ಆಗ್ತಾವಲ್ಲ, ಅದು ಎದೆಯೊಳಗೆ, ನಮ್ಮ ಎದೆಯೊಳಗೆ ಎರಡು ಕೂಡ್ತಾವ. ಎದೆ ಬಯಸ್ತಾ ಇರಬೇಕು, ನಾನು ಏರಬೇಕು, ಬಹಳ ಎತ್ತರ ಏರಬೇಕು. ಎಲ್ಲಿ? ಬಯಲಲ್ಲಿ. ಮನಸ್ಸು ಬಯಲಾಗಬೇಕು, ಅಷ್ಟು ಎತ್ತರ ಏರಬೇಕು ಅಂತ ಮನಸ್ಸ. ಅಂಥ ಮನಸ್ಸಿಗೆ ಪ್ರಶಾಂತಿಯ ಅನುಗ್ರಹ ಹೀಗೆ ಇಳಿಯಬೇಕು. ಮನಸ್ಸು ಶಾಂತವಾಗಬೇಕು. ದ ಮೈಂಡ್ ಈಸ್ ಟು ಬಿಕಮ್ ಸೈಲೆಂಟ್, ಅಂಡ್ ಇನ್ ದಟ್ ಡೀಪ್ ಸೈಲೆನ್ಸ್ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ಗ್ರೇಸ್ ಆಫ್ ದ ಡಿವೈನ್. ಅವಾಗ ಭಗವತ್ ಕರುಣೆಯ, ಭಗವತ್ ಅನುಗ್ರಹದ ಅನುಭವ ಶುರುವಾಗ್ತದೆ. ಅಂಥ ಮನುಷ್ಯನಿಗೆ ಯೋಗಿ ಅಂತ ಶಬ್ದ ಬಳಸಿದರು. ಅಂಥ ಪರಮ ಯೋಗವನ್ನು ಜಗತ್ತಿನಾದ್ಯಂತ ಹರವಿದೆ. ಯೋಗ ಅಂದ್ರೆ ಅಷ್ಟು ಅದ್ಭುತ. ಯೋಗದಲ್ಲಿ ಜ್ಞಾನ ಅದ, ಯೋಗದಲ್ಲಿ ಕರ್ಮ ಅದ, ಯೋಗದಲ್ಲಿ ಭಾವ ಅದ, ಯೋಗದಲ್ಲಿ ಧ್ಯಾನ ಅದ. ನಾಲ್ಕರ ಸುಂದರ ಸಮ್ಮಿಶ್ರಣಕ್ಕೆ ಅವರು ಯೋಗ, ಪೂರ್ಣ ಯೋಗ ಅಂತ ಅರವಿಂದ್ರ ಹೆಂಗೆ ಹೆಸರು ಕೊಟ್ಟರೋ ಹಾಗೆ ಅವರು ಯೋಗ, ಪೂರ್ಣ ಯೋಗ ಅಂತ ಅವರು ಕರೆದರು. ಬಹಳ ಸುಂದರವಾದ ಅಖಂಡ ಯೋಗ ಇದೆ. ಪ್ರಾರ್ಥನಾ ಯೋಗ ಇದು. ಪ್ರಾರ್ಥನಾ ಯೋಗ ನಿಮಗೆಲ್ಲ ಗೊತ್ತದೆ. ಅವರು ಕಂಡಿಡದ ಮಂತ್ರ ಅದು. ಮಂತ್ರ ದ್ರಷ್ಟಾರರು ಅಂತ ಅನಿಸಿಕೊಂಡ್ರು. ಯಾಕೆ? ಆ ಮಂತ್ರ ಅವರು ಯಾವಾಗ ಸಮಾಧಿಸ್ಥರಾಗಿದ್ದರೋ ಆ ಕ್ಷಣಕ್ಕೆ ಹೊಳೆದ ಮಂತ್ರ ಅದು. ಯಾವುದು ಹೊಳಿತದ ಅಂಥದಕ್ಕೆ ಮಂತ್ರ ದರ್ಶನ ಅಂತ ಕರಿತೇವೆ. ಅಂಥವರಿಗೆ ಮಂತ್ರ ದ್ರಷ್ಟಾರರು ಅಂತ ಕರಿತೇವೆ. ಯಾರು ಮಂತ್ರ ದ್ರಷ್ಟಾರರೋ ಅವರೇ ಋಷಿಗಳು. ಹಾಗೆ ತಪಸ್ವಿಗಳು ಋಷಿಗಳ ಅಷ್ಟೇ. ಅಂಥ ದರ್ಶನ ಆಗಿತ್ತು. ಆ ಕಾಲದಲ್ಲಿ ಅವರಿಗೆ ಕಾಣ ಬಂದ ಆ ಮಂತ್ರ ಅದು. It was revealed to him when he was in the deep silent state of the mind. ಅವಾಗದು ಭಾಸ ಆದದ್ದು. ಅದರ ಅರ್ಥ ಎಷ್ಟು ಚೆನ್ನಾಗಿದೆ. ಹೇ ಪ್ರಭೋ ಪ್ರಸೀದ ಓಂ. ಎಷ್ಟು ಛಂದೋಬದ್ಧವಾಗಿ ಹೇ ಭೋಪ್ರ ಸೀದ ಓಂ. ಮನಸ್ಸನ್ನ ಹಾಂಗ ತರಂಗಿತಗೊಳಿಸಿ ಶಾಂತ ಮಾಡುವಂತಹ ಶಬ್ದ ಸಾಮರ್ಥ್ಯ ಕೂಡ, ನಾದ ಸಾಮರ್ಥ್ಯ ಅದರೊಳಗದೆ. ಆ ಬಳಿಕ ಅರ್ಥ ಎಷ್ಟು ಅದ್ಭುತ. ದೇವನನ್ನ ಎರಡು ರೂಪದಲ್ಲಿ ಅವರು ಕಂಡ್ರು. ಒಂದು ಓಂಕಾರ ರೂಪ, ಒಂದು ಪ್ರಭು ರೂಪ. ಓಂಕಾರ ರೂಪಕ್ಕೆ ನಿರಾಕಾರ ದೇವ ಅಂತ ಕರಿತೇವೆ. ಅದನ್ನ ತೋರಿಸೋದು ನಿರಾಕಾರ ದೇವನ ಒಂದು ಸಂಕೇತ ಈ ನಾದ, ಓಂಕಾರ ನಾದ. ಪ್ರಭು ಅನ್ನುವ ಶಬ್ದ ವಿಶ್ವಾತ್ಮನನ್ನ ತೋರಿಸೋದು. ವಿಶ್ವದ ನಿಯಂತಾರ, ಅಂತರಾತ್ಮ, ಅಂತರ್ಯಾಮಿ, ಅದನ್ನು ತೋರಿಸೋದೇ ಪ್ರಭು ಶಬ್ದ. ಆದ್ದರಿಂದ ನಿರಾಕಾರವಾಗಲಿ ಸಾಕಾರವಾಗಲಿ ಭೇದ ಅಲ್ಲ, ಭಿನ್ನವಲ್ಲ, ಒಂದರ ರೂಪೇ ಒಂದು ಅಂತ ಸಮನ್ವಯಗೊಳಿಸಿದಂಥ ಮಂತ್ರ ಅದು ಸಮನ್ವಯ ಮಂತ್ರ. ಆ ಬಳಿಕ ಅವರು ಹೇಳಿದರು, ಹೇ ಅನ್ನೋದು ಬಯಕೆ, ಪ್ರಸೀದ ಅನ್ನೋದು ಅನುಗ್ರಹ. ಭಗವಂತನ ಭಾವ ಮನಸ್ಸನ್ನು ತುಂಬಬೇಕು ಎಲ್ಲ ರೀತಿಯಲ್ಲಿ. ಒಂದು ನಿರಾಕಾರ ರೂಪದಲ್ಲಿ ತುಂಬಬೇಕು, ಇನ್ನೊಂದು ಸಾಕಾರ ರೂಪದಲ್ಲಿ ಭಗವದ್ ಭಾವ ತುಂಬಬೇಕು. ಆ ಕ್ಷಣಕ್ಕೆ ನಮ್ಮ ಬಯಕೆ ಏರಬೇಕು ಮೇಲೆ, ಅವಾಗ ಅನುಗ್ರಹ ಉಂಟಾಗ್ತದೆ. ಅದೇ ಹೇ ಪ್ರಭೋ ಪ್ರಸೀದ ಓಂ. ಅಂಥದ್ದೊಂದು ಸುಮ್ಮನೆ ಇದನ್ನು ಅನುಕೋತ ಹೋದರೆ, ಅದರ ಮೇಲೆ ಚಿಂತನ ಮಾಡಿದರೆ ಆ ಮನಸ್ಸನ್ನ ಅದು ಸ್ತಬ್ಧಗೊಳಿಸ್ತದೆ. ಅಂಥ ಮನಸ್ಸಿನಲ್ಲಿ ಯೋಗದ ಆನಂದವನ್ನು ಉಂಟಾಗ್ತಾ ಇರ್ತದೆ. ಅದನ್ನು ಅನುಭವಿಸುವ ಮನುಷ್ಯನೇ ಯೋಗಿ ಅಂತ ಅವರು ಹೇಳ್ಕೊಂಡವರು. ಅಂಥ ಮಹಾಜ್ಞಾನಿಗಳು, ತಪಸ್ವಿಗಳು, ಯೋಗಿಗಳು, ಅವರ ಗ್ರಂಥ ಇದು. ಇದೀಗ ಬಿಡುಗಡೆಯನ್ನ ಹೊಂದಿದೆ. ಎಷ್ಟು ಚೆನ್ನಾಗಿದೆ. ಅದರ ಹೆಸರು ಗೊತ್ತಿರಬೇಕು ನಿಮಗೆ. ಡೈಮೆನ್ಷನ್ಸ್ ಆಫ್ ಯೋಗ ಅಂತ ಇದೊಂದು ಸುಂದರ ಗ್ರಂಥ. ಇದು ಅತ್ಯಂತ ಅವರು ಪ್ರೀತಿಯ ಗ್ರಂಥ. ಇದು ಎಲ್ಲ ಗ್ರಂಥಗಳಲ್ಲಿ ಅವರು ಅತ್ಯಂತ ಮೆಚ್ಚಿಕೊಂಡದ್ದು ಡೈಮೆನ್ಷನ್ಸ್ ಆಫ್ ಯೋಗ. ಇದರಲ್ಲಿ ಯೋಗಕ್ಕೆ ಸಂಬಂಧಪಟ್ಟ ಅತ್ಯಂತ ಮಹತ್ವದ ಮಾತುಗಳು ಇಲ್ಲಿವೆ.
ಯೋಗದ ವಿವಿಧ ರೂಪಗಳನ್ನೆಲ್ಲ ಇಲ್ಲಿ ಅವರು ಹೇಳಿದ್ದಾರೆ. ವಿವೇಕವು ಒಂದು ಯೋಗವೇ ಅಂತ ಮಂಡಿಸಿದ್ದಾರೆ. ದರ್ಶನ ಯೋಗಗಳಿವೆ, ಭಾವಯೋಗಗಳಿವೆ, ಇಂಥ ಹಲವಾರು ಯೋಗಗಳನ್ನ ಈ ಗ್ರಂಥ ಒಳಗೊಂಡಿದೆ. ಈ ಗ್ರಂಥವನ್ನ ಅವರು ಪ್ರೀತಿಸಿದರು. ಇದನ್ನ ತಾವು ಸುಮ್ಮನೆ ಇಟ್ಟುಕೋಬೇಕು ಸಮೀಪದಲ್ಲಿ. ತಿಳಿತು ಬಹಳ ಒಳ್ಳೆಯದು. ತಿಳಿದಿದ್ರೆ ಅದನ್ನ ನೋಡಿದಾಗೆಲ್ಲ ಪವಿತ್ರ ಭಾವ ಬರ್ತದಲ್ಲ, ಸಾಕಷ್ಟು. ಅದೇ ಯೋಗ, ಅಂಥ ಯೋಗ. ಅಂಥ ಯೋಗವನ್ನ ಕೊಟ್ಟಂಥ ತಪಸ್ವಿಗಳು ಅವರು ಇಂದಿಲ್ಲ. ಆದ್ರೆ ಇಲ್ಲ ಅಂತ ಹೇಳುವ ಧೈರ್ಯನೂ ಯಾರಿಗಿಲ್ಲ. ಇಲ್ಲಿ ಎಲ್ಲರ ಮನಸ್ಸನ್ನ ತುಂಬಿದವರು. ಈ ಸ್ಥಳದ ಪ್ರತಿ ಅಂಗುಲದಲ್ಲಿ ಅವರ ನೆನಹುಗಳಿವೆ. ಆದ್ದರಿಂದ ಅವರನ್ನ ನಾವು ಸುಮ್ಮನೆ ನೆನೆಸಿಕೊಳ್ಳುವಂತಹ ಕ್ಷಣ ಇದು. ತಾವೆಲ್ಲ 1, 2 ತಾಸು 3 ತಾಸುಗಳಿಂದ ಇಲ್ಲಿ ಕೂತೀರಿ. ಬಹುತರ ಇದು ಊಟ ಮಾಡುವ ಸಮಯ, ಮಾತು ಕೇಳುವ ಸಮಯ ಅಂತೂ ಅಲ್ಲ. ಯೋಗ ಈಗ ಆಗಬೇಕಾದದ್ದು ಭೋಜನ ಯೋಗವೇ ವಿನಃ ಅಂತರ್ಯೋಗ ಅಲ್ಲ, ಭೋಜನ ಯೋಗ. ಅದಕ್ಕಾಗಿ ತಾವೆಲ್ಲ ಬಂದಿದ್ದೀರಿ. ಇಷ್ಟೆಲ್ಲ ಮಾತುಗಳನ್ನ ತಾವು ಕೇಳಿದಿರಿ. ಅಬ್ದುಲ್ ಕಲಾಮರು ಎಷ್ಟು ಚೆನ್ನಾಗಿ ಹೇಳಿದರು. ಪರಮ ಪೂಜ್ಯ ಜಗದ್ಗುರುಗಳು ಎಷ್ಟು ಒಳ್ಳೆಯ ಮಾತುಗಳನ್ನ ಹೇಳಿದರು. ಇದಕ್ಕೆಲ್ಲ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಇದಕ್ಕೊಂದು ಸುಂದರ ರೂಪ ಕೊಟ್ಟವರು ನಮ್ಮ ಸಚಿವರು. ಆ ಬಳಿಕ ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು, ಇದಕ್ಕೆ ಬೆಂಬಲ, ಆಸರ, ಮಾರ್ಗದರ್ಶಕರಾಗಿ ನಿಂತವರು ಕಾಟುಸೈ ಗುರೂಜಿಯವರು. ಅವರ ಶಕ್ತಿ. ಅವರು ಬಂದ ಬಳಿಕ ಎಲ್ಲ ಸಮಸ್ಯೆಗಳು ನಿವಾರಣೆ. ಯಾಕೆ? ಅವರನ್ನ ತಪಸ್ವಿಗಳು ಬಹಳ ಮೆಚ್ಚಿಕೊಂಡಿದ್ರು, ಅವ್ರನ್ನ ಅಷ್ಟ ಹಚ್ಚಿಕೊಂಡಿದ್ರು. ಅವರ ಮೂಲಕ ಇಷ್ಟೆಲ್ಲ ಸುಂದರ ಕಾರ್ಯಗಳು ಸಾಗಿವೆ. ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡಿದಾರ. ಎಲ್ಲರೂ ಅಷ್ಟೇ ಆತ್ಮವಿಶ್ವಾಸ ಇಟ್ಕೊಂಡು ನಿರ್ಲಿಪ್ತ ಮನೋಭಾವದಿಂದ ಯಾವುದನ್ನೂ ಬಯಸದೆ ಸುಂದರವಾದ ಇದೊಂದು ಆಶ್ರಮವನ್ನು ನಿರ್ಮಾಣ ಮಾಡಿದಾರ, ಬೆಳೆಸಿದಾರ. ಇನ್ನಷ್ಟಿದು ಬೆಳಿಲಿ. ಅದರರ್ಥ ಕಟ್ಟಡ ಅಲ್ಲ. ಇನ್ನು ನೀವು ಬಂದು ಇಲ್ಲಿ ತಣ್ಣಗೆ ಕೂಡಬೇಕಲ್ಲ, ಅದೇ ಮುಂದಿನ ಕಾರ್ಯ. ಇಲ್ಲಿ ತಣ್ಣಗೆ ಕೂಡೋದು. ಮನ್ಯಾಗ ತಣ್ಣಗೆ ಕೂಡ್ಲಿಕ್ಕೆ ಆಗುದಿಲ್ಲ, ಬಜಾರ್ದಾಗೂ ತಣ್ಣಗೆ ಕೂಡ್ಲಿಕ್ಕೆ ಆಗುದಿಲ್ಲ, ದಿಲ್ಲಾಗಂತೂ ಕೂಡ್ಲಿಕ್ಕೇನೆ ಆಗೋದಿಲ್ಲ. ತಣ್ಣಗಿಲ್ಲಲ್ಲಿ ಕಾವ ಇರ್ತದಲ್ಲ. ಇಂಥ ಕಾಯ್ದ ಪ್ರಪಂಚದೊಳಗೆ ತಂಪನ್ನ ಕೊಡುವಂತ ಒಂದು ಸ್ಥಾನ ಇದು. ನಿಮಗೆ ಯಾವಾಗ ತಾಪ ಅನಿಸ್ತದೆ ಇಲ್ಲಿ ಬಂದು ತಣ್ಣಗೆ ಕೂಡೋದು. ಮತ್ತು ಇಲ್ಲಿ ಆ ಕಾವ ತರಬಾರದು, ತಣ್ಣಗಿರಬೇಕಾದ. ಯಾವ ಜಾತಿ ಮತ ಪಂಥ ತಗೊಂಡು ನಮಗೇನು ಮಾಡೋದು? ಯೋಗದಲ್ಲಿ ಯಾವುದೂ ಇಲ್ಲ. ಯೋಗದಲ್ಲಿ ಯಾವುದಿಲ್ಲ, ಅಲ್ಲಿ ಯಾವ್ಯಾವುದೂ ಇಲ್ಲ. ಅಲ್ಲಿ ಇರೋದು ಒಂದೇ, ಕೂಡೋದು. ಎಲ್ಲೇ ಅನಂತತೆಯಲ್ಲಿ ಕೂಡೋದು. We have to experience our oneness with the ultimate reality. ನಾವು ನಮ್ಮ ಏಕತೆಯನ್ನ ಅನಂತದೊಂದಿಗೆ ಅನುಭವಿಸೋದಕ್ಕೆ ಯೋಗ. ಇಂಥದ್ದು ಒಂದು ಕ್ಷಣ ಕೂತು ಮಾಡಿದರೂ ಸಾಕು, ಮನಸ್ಸು ಸಮಾಧಾನ ಆಗ್ತದೆ. ಆ ಬಳಿಕ ಪ್ರಪಂಚಕ್ಕೆ ಹೋದರೆ ಪ್ರಪಂಚದ ತಾಪ ಸ್ವಲ್ಪ ಕಡಿಮೆ ಆಗ್ತದೆ. ಆದ್ದರಿಂದಲೇ ಅವರು ಅಷ್ಟು ಅದಕ್ಕೆ ಬೆಲೆ ಕೊಟ್ಟರು. ಅಂಥ ಯೋಗ ನಮ್ಮಲ್ಲೆಲ್ಲ ಹರುಳಿ, ನಮ್ಮ ಮನಸ್ಸನ್ನು ತುಂಬಲಿ ಅಂತ ನಾವೆಲ್ಲ ಬಯಸೋಣ. ಅರವಿಂದ ಮಹರ್ಷಿಗಳು ಹೇಳ್ತಿದ್ರು, ವಿ ಆರ್ ಪೊಟೆನ್ಷಿಯಲಿ ಡಿವೈನ್. ನಾವೇನು ಸಾದಾ ವ್ಯಕ್ತಿಗಳೆಲ್ಲ. ಯಾರು ನಮ್ಮ ಒಳಗೆ ಒಂದು ಬೀಜ ಅದ, ಅದರಲ್ಲಿ ದಿವ್ಯ ವೃಕ್ಷವೇ ನಿರ್ಮಾಣ ಮಾಡುವಂಥ ಸಾಮರ್ಥ್ಯ ಅದ. ಒಂದು ಬೀಜ, just a seed of a banyan tree, open it, there is nothing inside. But in that nothingness exists in the unmanifested form a big tree. Allavena? If you give some water, a little water, then that dormant tree begins to come out of it. ನೋಡ್ಬೇಕಾದ್ರೆ ಎಂಥದ ಒಂದು ಬೀಜ ಒಡೆದ ನೋಡಿದರೆ ಖಾಲೆ ಅದರಾಗೆ ಮಾವಿನ ವೃಕ್ಷ. ಈಗ ಕಾಣಿಸೋದಿಲ್ಲ,
ನೀರಾಗಿಟ್ರೆ ಅಥವಾ ಮಣ್ಣಾಗಿಟ್ಟು ನೀರು ಹಾಕಿದರೆ ಒಳಗಿಂದ ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ, ಒಳಗಿನಿಂದ ಶುರುವಾಗ್ತದೆ ಹೊರಗೆ ಬರಲಿಕ್ಕೆ. ಎದ್ದದ್ದೇ ಬರ್ತದೆ ವಿನಃ ಹೊರಗಿಂದ ಬರೋದಿಲ್ಲ. ಆದ್ರೆ ಬೀಜದಾಗ ಕಾಣಿಸೋದಿಲ್ಲ, ಹೊರಗೆ ಬಂದ ಬಳಿಕ ಗೊತ್ತಾಗ್ತದೆ. ಹಂಗ ನಾವೆಲ್ಲರೂ ದಿವ್ಯವೇ, ಯಾರು ಸಣ್ಣವರಲ್ಲ, ಯಾರು ದೊಡ್ಡವರಲ್ಲ, ನಾವೆಲ್ಲ ಅಂತರಂಗದಲ್ಲಿ ಪವಿತ್ರ. ಆದ್ರೆ ಅದಕ್ಕೊಂದಿಷ್ಟು ನೀರು ಹತ್ತಿಲ್ಲ ಅಷ್ಟೇ. ಆ ನೀರು ಹಚ್ಚುವಂತ ಕೆಲಸ ಎಲ್ಲಿ ಸಾಗುತ್ತದೆ ಅದಕ್ಕೆ ತಪೋವನ ಅಂತ ಕರೆಯೋದು. ನೀರು ಹಚ್ಚೋ ಕೆಲಸ ಮಾಡೋದಲ್ಲ. ಅಂಥ ಕಾರ್ಯ ಇಲ್ಲಿ ನಿರಂತರವಾಗಿ ಸಾಗಲಿ ಅಂತ ನಾವೆಲ್ಲ ಇನ್ನು ಹಾರೈಸೋಣ. ಎಲ್ಲಾ ಕಟ್ಟಡಗಳ ಮುಗಿದಾವ, ಇನ್ನು ನಿಮ್ಮ ಕೆಲಸ ಬಂದು ಕೂತು ಒಬ್ಬ ಯೋಗಿಯಾಗಿ ಅನುಭವಿಸೋದದೆ ಅಷ್ಟೆ. ಇಲ್ಲಿ ಕೂತು ಯಾವುದನ್ನೂ ತಲೆಯೊಳಗೆ ಹಾಕೋಬೇಡಿ. ಇದು ಎಲ್ಲರದು. ಮತ್ತೆ ಎಲ್ಲಿ ಕೂಡಬೇಕು? ಬಿಲ್ಡಿಂಗ್ದಾಗ ಕೂಡೋದಲ್ಲ. ಬಿಲ್ಡಿಂಗ್ ಎಲ್ಲಾ ಕಡೆ ಸಿಗ್ತಾವ, ಆದರೆ ಗಿಡದ ನೆರಳಾಗಿ ಕೂಡಬೇಕಾದ. ಗಿಡದ ನೆರಳಲ್ಲಿ ಕೂಡಬೇಕು. ಅವಾಗ ಗೊತ್ತಾಗ್ತದೆ ನಮ್ಮೊಳಗಿರುವಂತಹ ದಿವ್ಯ ವೃಕ್ಷ ಒಂದು ಹೊರಗೆ ಬರ್ತದೆ ಅನ್ನುವ ಅನುಭವ ಶುರುವಾಗ್ತದಲ್ಲ. ಅದಕ್ಕಾಗಿ ಇದೊಂದು ವನ. ಈ ವನವನ್ನ ಕೆಡಿಸದೆ ಚೆನ್ನಾಗಿ ಇದನ್ನ ರಕ್ಷಣಾ ಮಾಡಿ ಈ ವನದ ಕೆಳಗೆ ತಾವೆಲ್ಲ ಅನುಭವಿಸಬೇಕು ಅಂತ ಹಾರೈಸಿ, ಕೊನೆಯದಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನ ಇಲ್ಲಿಯ ಕಾರ್ಯಕರ್ತರು ಬಹಳ ಕಷ್ಟಪಟ್ಟು ಅಷ್ಟೇ ಉತ್ಸಾಹದಿಂದ ಆಯೋಜನೆ ಮಾಡಿದರು. ಶ್ರೀಗಳ ತಪಸ್ವಿಗಳ ಶಿಷ್ಯರು ಬರೇ ಕರ್ನಾಟಕದಲ್ಲಿಲ್ಲ, ಮಹಾರಾಷ್ಟ್ರದಲ್ಲಿ ಎಷ್ಟು ಜನ ಮಹಾರಾಷ್ಟ್ರದಲ್ಲಿ, ಎಂಥ ಭಕ್ತಿ ಸಂಪನ್ನ ಜನ ಮಹಾರಾಷ್ಟ್ರದಲ್ಲಿ. ಅಲ್ಲಿಯ ಜನ ತಾವೆಲ್ಲ ಬಂದಿದ್ದೀರಿ, ಇಲ್ಲೆವರದಿರಿ. ಇಲ್ಲಿ ಬಂದ ಬಳಿಕ ಮಹಾರಾಷ್ಟ್ರ ಮರಿಬೇಕು, ಕರ್ನಾಟಕ ಮರಿಬೇಕು, ಅದೇ ತಪಸ್ಸ. We have to forget Maharashtra, forget Karnataka, forget everything, even such feelings as I am a man and a woman. Forget everything and become one with the silence itself. ಅದು ಯೋಗ. ಅಂಥ ಯೋಗವನ್ನ ಮಾಡುವಂಥ ಸುಂದರ ತಾಣ ಇದು. ಇಂಥ ಯೋಗ ಕ್ಷೇತ್ರ ಬೆಳಿಲಿ, ಇದು ನಿರಂತರವಾಗಿ ಇನ್ನು ಸಾಗಲಿ ಅಂತ ಹಾರೈಸಿ, ಪರಮ ಪೂಜ್ಯರು ಎಷ್ಟು ಚೆನ್ನಾಗಿ ಮಾತನಾಡಿದ್ರು. ಅಲ್ಲಿಂದ ಅಷ್ಟು ದೂರಿಂದ ಅವರು ಬಂದರು. ಅವರ ಸನ್ನಿಧಾನದಲ್ಲಿ ಇದೊಂದು ಅತ್ಯಂತ ಯಶಸ್ವಿಯಾದಂತಹ ಕಾರ್ಯಕ್ರಮ ನಡೀತು. ಅವರು ಲಕ್ಷ್ಯ ಈ ಕಡೆ ಯಾವಾಗಲೂ ಅದ. ಅವರು ಮಾರ್ಗದರ್ಶಕರಾಗಿ ಇದಾರ. ಅವರ ಮಾರ್ಗದರ್ಶನದಲ್ಲಿ ಇದು ಬೆಳಿಲಿ. ಆ ಬಳಿಕ ಕ್ರಿಯಾಶಕ್ತಿ ಎಲ್ಲ ಇಲ್ಲಿ ಕೂತಾರಲ್ಲ, ಇವರೆಲ್ಲರ ಕ್ರಿಯಾಶಕ್ತಿ, ಅದಕ್ಕೆ ಮಾರ್ಗದರ್ಶನ ಸಾಮರ್ಥ್ಯ ಗುರುಲಿಂಗ ಕಾಪ್ಸೆ ಅವರು. ಅವ್ರಿಗೆ 100 ವರ್ಷ ಆಯುಷ್ಯ ಇರಲಿ, ಅಷ್ಟು ವರ್ಷ ಇಲ್ಲಿ ಚೆನ್ನಾಗಿ ತಪೋವನ ಬೆಳಿಲಿ ಅಂತ ನಾವು ಹಾರೈಸೋಣ. ತಾವೆಲ್ಲ ಮೇಲಿಂದ ಬರ್ರಿ. ಬಂದು ಮತ್ತೆ ಏನೂ ನಿರೀಕ್ಷೆ ಮಾಡಬಾರದು. ಅಲ್ಲಿ ಹಂಗದ, ಇಲ್ಲಿ ಹೀಗದ, ಯಾರೇ ಕರಿಬೇಕು ಬಿಡಬೇಕು ಏನೂ ಇಲ್ಲ. ಸುಮ್ಮನೆ ಬರೋದದೆ, ಕಣ್ಣ ಕೂತು ಹೋಗೋದದೆ. ಇಲ್ಲಿ ಬಂದು ಈ ಗಿಡ ಹೀಗೇಕೆ, ಈ ಕಂಟಿ ಇಲ್ಯಾಕೆ, ಇದೆಲ್ಲ ಇಲ್ಲ. ಅದು ಮನೆಯೊಳಗೆ, ಇಲ್ಲಿ ಯಾವುದಿಲ್ಲ, ಮರೆತು ಬಿಡೋದಿಲ್ಲ. ಅಂಥ ಸುಂದರ ತಪೋವನ ಬೆಳಿಲಿ ಅಂತ ಹಾರೈಸಿ, ಎಲ್ಲ ಪೂಜ್ಯರಿಗೆ, ಈ ಸಂಸ್ಥೆಯ ಹಿರಿಯರಿಗೆ, ತಮಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಕುಮಾರಸ್ವಾಮಿಗಳ ಪ್ರತೀತ ಓಂ ಬೀಜ ಮಂತ್ರವನ್ನ ವಿವರಿಸ್ತಾ